ಕತೆ ಗರ್ವದ ಫಲ. ಅದೊಂದು ಭಯಾನಕ ಕಾಡು. ಕಾಡಿನ ಮಧ್ಯ ನದಿಯೊಂದು ಹರಿತಿತ್ತು. ಆ ನದಿ ದಾಟಲು ಒಂದು ತೂಗು ಸೇತುವೆ ಇತ್ತು. ಒಮ್ಮೆ ಚಿರತೆ ಮತ್ತು ಹುಲಿ ಆ ಸೇತುವೆ ಮೇಲೆ ಎದುರು ಬದರಾಗ್ತಾರೆ. ಆ ಸೇತುವೆ ತುಂಬಾ ಚಿಕ್ಕದಾಗಿದ್ರಿಂದ ಒಬ್ಬರ ನಂತರ ಇನ್ನೊಬ್ಬರು ದಾಟಬೇಕಿತ್ತು. ಹೀಗಾಗಿ ಚಿರತೆ ಮತ್ತು ಹುಲಿ ಸೇತುವೆಯ ಮಧ್ಯೆ ಬಂದಾಗ ಹುಲಿ ಗರ್ಜಿಸಿತು. ಹೇ ಚಿರತೆ, ನಿನ್ಗೆ ಕಣ್ ಕಾಣಿಸಲ್ವಾ? ನನಗೆ ಹೋಗಲು ದಾರಿ ಬಿಡು. ಹೀಗೆ ಎದುರು ನಿಂತಿರುವೆಯಲ್ಲ, ಸರಿ ಅತ್ತ ಎಂದಿತು. ಈ ಮಾತು ಕೇಳಿ ಚಿರತೆಗೂ ಸಿಟ್ಟು ಬಂತು. ನಾನೇಕೆ ಹಾದಿ ಬಿಡಬೇಕು? ನೀನು ಹಿಂದಕ್ಕೆ ಹೋಗಿ ನನಗೆ ಹಾದಿ ಬಿಡು ಮರುವಾದಿಸಿತು. ಈ ಮಾತಿನಿಂದ ಕೆರಳಿದ ಹುಲಿ ಚಿರತೆಯೊಡನೆ ಕಾದಾಟಕ್ಕೆ ನಿಂತಿತು. ಎರಡೂ ಕಾದಾಡುತ್ತಾ ಸೇತುವೆಯಿಂದ ನದಿಗೆ ಬಿದ್ದು ಪ್ರಾಣ ಕಳೆದುಕೊಂಡವು. ಕೆಲವು ದಿನಗಳ ನಂತರ ಅದೇ ಸೇತುವೆಯ ಮೇಲೆ ನರಿ ಮತ್ತು ತೋಳ ಎದುರು ಬದುರಾಗ್ತವೆ. ಸೇತುವೆ ತುಂಬಾ ಚಿಕ್ಕದು ಎಂದು ಅರಿತು ನರಿ ಹೇಳಿತು, ತೋಳನ, ಈ ಸೇತುವೆ ಚಿಕ್ಕದಾಗಿದೆ. ಒಬ್ಬರು ಮಾತ್ರ ಆಚೆ ದಡ ಸೇರಬೇಕು. ಇಬ್ಬರು ಮಧ್ಯಕ್ಕೆ ಬಂದಿದ್ದೇವೆ. ಆದರೂ ಚಿಂತೆ ಇಲ್ಲ, ನಾನು ಮಲಗಿಕೊಳ್ಳುವೆ. ನೀನು ನನ್ನ ಮೇಲಿಂದ ದಾಟಿ ಆಚೆ ದಡ ಸೇರಿಕೋ ಎಂದು ಚಾಣಕ್ಯ ನರಿ ಉಪಾಯ ಹೇಳಿತು. ತೋಳಕ್ಕೆ ಸರಿ ಎನಿಸಿತು. ಮಲಗಿದ ನರಿಯನ್ನು ದಾಟಿ ಆಚೆ ದಡ ಸೇರಿತು. ಹಾಗೆಯೇ ನರಿಯು ಕ್ಷೇಮವಾಗಿ ತನ್ನ ದಾರಿ ಹಿಡಿಯಿತು. ಗರ್ವದಿಂದ ಕಾದಾಡಿದ ಹುಲಿ ಮತ್ತು ಚಿರತೆ ಪ್ರಾಣ ಕಳೆದುಕೊಂಡರೆ, ಉಪಾಯದಿಂದ ನರಿ ಮತ್ತು ತೋಳ ದಡ ಸೇರಿದವು. ನೀತಿ. ಸ್ನೇಹಿತರೆ, ಈ ಕಥೆಯ ಸಾರಾಂಶ ಇಷ್ಟೇ. ಗರ್ವದಿಂದ ಕೇಡು, ಸ್ನೇಹದಿಂದ ಗೆಲುವು ಎಂಬುದೇ ಈ ಕಥೆ ನಮಗೆ ಒಂದು ಆದರ್ಶವನ್ನು ಹೇಳಿಕೊಡುತ್ತೆ. ಸ್ನೇಹಿತರೆ, ಕಥೆ ಇಷ್ಟ ಆದರೆ ಲೈಕ್ನ ಮಾಡಿ, ಮತ್ತು ಯಾರು ನಮ್ಮ ಈ ಚಾನಲ್ನಲ್ಲಿ ಹೊಸದಾಗಿ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.